ಈಗ ಕೇಸ್ ವಾಪಸ್ ಪಡೆದಿದ್ದಾರೆ ಸಂತ್ರಸ್ತೆ ತಾಯಿ ಒಂದು ವಿಡಿಯೋ ಕೂಡ ಮಾಡಿದ್ದಾರೆ ಕಂಡಕ್ಟರ್ ಮೇಲಿದ್ದಂತಹ ಒಂದು ಪೋಕ್ಸೋ ಕೇಸನ್ನ ವಾಪಸ್ ತಗೊಂಡಿದ್ದಾರೆ ಈಗ ವಿಡಿಯೋ ಹೇಳಿಕೆಯನ್ನ ಬಿಡುಗಡೆ ಮಾಡಿದ್ದಾರೆ ಸಂತ್ರಸ್ತೆಯ ತಾಯಿ ಕಂಡಕ್ಟರ್ ಮೇಲಿನ ಪೋಕ್ಸೋ ಕೇಸನ್ನ ನಾವು ಹಿಂಪಡಿತಾ ಇದ್ದೀವಿ ಅನ್ನುವಂಥದ್ದನ್ನ ಹೇಳಿದ್ದಾರೆ ನಾವು ಸಹ ಕನ್ನಡಿಗರು ಇದನ್ನ ದಯವಿಟ್ಟು ಈ ಘಟನೆಯನ್ನ ಬೆಳೆಸಕ್ಕೆ ಹೋಗಬೇಡಿ ಅನ್ನುವಂಥ ಒಂದು ಮಾತುಗಳನ್ನ ಒಂದು ಮನವಿಯನ್ನ ಕೂಡ ಈ ಸಂದರ್ಭದಲ್ಲಿ ಅವರು ಮಾಡಿದ್ದಾರೆ ಹಾಗೆ ಎಡಮಾಟಿನವರು ಕೂಡ ಮಾತಾಡ್ತಾ ಇದ್ರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಿ ರಿಪೋರ್ಟ್ ಕೂಡ ಸಲ್ಲಿಕೆ ಮಾಡಿದ್ದೀವಿ ಜೊತೆಗೆ ಯಾರು ಕಂಡಕ್ಟರ್ ಇದ್ರು ಅವ್ರನ್ನ ನಾನು ಟ್ರಾನ್ಸ್ಫರ್ ಮಾಡಿದ್ದೀನಿ ನೆಕ್ಸ್ಟ್ ಅವ್ರನ್ನ ಸಸ್ಪೆನ್ಷನ್ ವಿಚಾರದ ಬಗ್ಗೆ ತನಿಖೆ ಮಾಡಿ ಕ್ರಮ ಕೈಗೊಳ್ತೀವಿ ಅನ್ನುವಂಥದ್ದನ್ನ ಕೂಡ ಹೇಳಿದ್ದಾರೆ ಬನ್ನಿ ಆ ವಿಡಿಯೋ ಬೈಟ್ ಏನಿದೆ ಆಕೆ ಏನು ಮಾತಾಡಿದ್ದಾರೆ ನೋಡೋಣ ಇದನ್ನೆಲ್ಲ ಇಲ್ಲಿ ಬೆಳಗಾವಿಯಿಂದ ಬಾಳೆಕುಂದ್ರಿ ಕೆಎಚ್ ಬರುವ ವೇಳೆ ನನ್ನ ಮಗಳು ದವಾಖಾನೆಗೆ ಹೋಗಿ ಬರುವ ವೇಳೆ ಟಿಕೆಟ್ ಸಲುವಾಗಿ ಆದ ಜಗಳ ಇದನ್ನು ಕನ್ನಡ ಮತ್ತು ಮರಾಠಿ ಅಂತ ಸುಳ್ಳು ಸುದ್ದಿ ಪ್ರಚಾರ ಮಾಡಿದ್ದಾರೆ ನಾವು ಕನ್ನಡದ ಅಭಿಮಾನಿಗಳು ಇದರಲ್ಲಿ ಜಾತಿ ಭೇದ ಭಾವವಿಲ್ಲ ವಿನಾಕಾರಣ ಮರಾಠಿ ಕನ್ನಡ ಅಂತ ಸುಳ್ಳು ಸುದ್ದಿ ಪ್ರಚಾರ ಮಾಡಿದ್ದಾರೆ ಇದರ ಬಗ್ಗೆ ಮಹಾರಾಷ್ಟ್ರ ಕರ್ನಾಟಕದ ಮಧ್ಯೆ ಜಗಳ ಪ್ರಾರಂಭವಾಗಿದೆ ಇದನ್ನು ನೋಡಿ ನಮಗೂ ಬೇಜಾರಾಗಿದೆ ಇದರಲ್ಲಿ ಯಾವುದು ಕನ್ನಡ ಮರಾಠಿ ಭೇದ ಭಾವವಿಲ್ಲ ನಾವು ಕನ್ನಡಿಗರು ಭಾಷೆ ಮರಾಠಿ ನಾವು ವಾತಾವರಣ ನೋಡಿದ್ದಕ್ಕೆ ಕೇಸ್ ವಾಪಸ್ ತೆಗೆದುಕೊಳ್ಳುತ್ತೇವೆ ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸಿ ಎಂದು ಕೇಳಿಕೊಳ್ಳುತ್ತೇವೆ ಈ ಕೇಸನ್ನು ಹಿಂದೆ ತೆಗೆದುಕೊಳ್ಳುವ ಬಗ್ಗೆ ಯಾರದು ಒತ್ತಡ ಇಲ್ಲ ನಾವು ಸ್ವ ಇಚ್ಛೆಯಿಂದ ಈ ಕೇಸನ್ನು ವಾಪಸ್ ತೆಗೆದುಕೊಳ್ಳುತ್ತೇವೆ ಇದು ಸಂತ್ರಸ್ತೆಯ ತಾಯಿ ಮಾತಾಡಿರುವಂತಹ ವಿಡಿಯೋ ಆಕೆ ಸ್ಪಷ್ಟವಾಗಿ ಹೇಳ್ತಾರೆ ನಮ್ಮ ಭಾಷೆ ಮರಾಠಿ ಆಗಿರಬಹುದು ಆದರೆ ನಾವು ಕನ್ನಡಿಗರು ನಾವು ಇಲ್ಲೇ ವಾಸ ಮಾಡ್ತಾ ಇರುವಂಥವ್ರು ನಾವು ಕೂಡ ಕನ್ನಡದವರೇ ಆದರೆ ಇದೊಂದು ಚಿಕ್ಕ ವಿಚಾರ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊತ್ಕೊಂಡಂತಹ ಒಂದು ಗಲಾಟೆ ಅದನ್ನು ಇಷ್ಟು ದೊಡ್ಡ ಮಾಡುವಂಥದ್ದು ಎರಡು ರಾಜ್ಯಗಳ ನಡುವಿನ ಒಂದು ಜಗಳ ಅನ್ನೋ ರೀತಿಯಲ್ಲಿ ಬಿಂಬಿಸುವಂಥದ್ದು ಅದು ಸರಿಯಲ್ಲ ದಯವಿಟ್ಟು ಇದನ್ನು ಇಲ್ಲಿಗೆ ನಿಲ್ಲಿಸಿ ಅನ್ನುವಂಥ ಒಂದು ಮನವಿಯನ್ನು ಮಾಡ್ತಾ ಇದ್ದಾರೆ ಈ ಮೂಲಕ ನಾವು ಕೂಡ ಅದನ್ನೇ ಕೇಳ್ಕೊಳ್ಳುವಂಥದ್ದು ಎರಡೂ ರಾಜ್ಯಗಳು ಶಾಂತಿ ಕಾಪಾಡಬೇಕು ಇಲ್ಲಿನ ಬಸ್ಗಳು ಅಲ್ಲಿಗೆ ಹೋದಾಗ ಇಲ್ಲಿನ ಜನರಿಗೆ ಕಂಡಕ್ಟರ್ಗೆ ಅಲ್ಲಿ ಹೊಡೆಯೋದು ಅಥವಾ ಅವ್ರು ಇಲ್ಲಿಗೆ ಬಂದಾಗ ಅವರ ಕಂಡಕ್ಟರ್ಗಳಿಗೆ ಬಸ್ಗಳಿಗೆ ಹಾನಿ ಮಾಡಿ ಅವರ ಕಂಡಕ್ಟರ್ಗಳಿಗೆ ಹೊಡೆಯುವಂಥದ್ದು ಇದು ಸರಿಯಲ್ಲ ಸೊ ಇದು ವಿಚಾರ ಇಲ್ಲಿಗೆ ನಿಲ್ಲಿ ಯಾರೇ ಇದ್ರೂ ಕೂಡ ನೋಡಿ ಕರ್ನಾಟಕದಲ್ಲಿ ಕನ್ನಡ ಅಂತ ಹೇಳಿದಾಗ ಕನ್ನಡಿಗನೇ ಸಾರ್ವಭೌಮ ಅವನ ಮೇಲೆ ಇನ್ನೊಬ್ರು ಯಾರೋ ಹಲ್ಲೆ ಮಾಡ್ತಾರೆ ಗಲಾಟೆ ಮಾಡ್ತಾರೆ ಅಂತ ಹೇಳಿದಾಗ ಸಹಜವಾಗಿ ಆ ರೀತಿಯಾದಂಥ ಒಂದು ಆಕ್ರೋಶ ವ್ಯಕ್ತವಾಗುತ್ತೆ ಬಟ್ ಇದು ಇಲ್ಲಿಗೆ ನಿಲ್ಲಲಿ ಅನ್ನುವಂಥದ್ರ ಬಗ್ಗೆ ಅವರ ತಾಯಿ ಕೂಡ ಮನವಿಯನ್ನು ಮಾಡಿದ್ದಾರೆ